ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಗೈಸ್, ನಾನು ವಿಡಿಯೋ ಮಾಡೋ ಕಾರಣ ಏನಂದರೆ, ನಾನು ಫ್ರೀನ್ಸ್ ಕಟ್ ಬ್ಲೌಸನ್ನು ಹೇಗೆ ಮೆಜರ್ಮೆಂಟ್ ಆಗಬೇಕು, ಹೇಗೆ ಮಾರ್ಕಿಂಗ್ ಆಗಬೇಕು, ಹೇಗೆ ಕಟ್ಟಿಂಗ್ ಮಾಡಬೇಕು, ಹೇಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಎಲ್ಲ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಇವಾಗ ಈ ವಿಡಿಯೋ ಫುಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮೆಜರ್ಮೆಂಟ್ ಹಾಕೋಬೇಕು ಅಂತ. ಹಾಗೆ ಡ್ರೈವರ್ ಮಾಡಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಕೊಡ್ತಾ ಇರಿ. ನಾನು ಒಳ್ಳೆ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಲೆಂತು 15 ಇಂಚ್ ಹಾಕ್ಕೊಂಡಿದ್ದೀನಿ, 15 ಇಂಚಕ್ಕೆ. ಇದು ಇವಾಗ ನೆಕ್ಕು 5.5 ಇಂಚ್ ಹಾಕೋತೀನಿ. ನೆಕ್ಕು 5.5 ಇಂಚಕ್ಕೆ ಒಂದು ಮಾರ್ಕ್ ಹಾಕೋತೀನಿ. ಮತ್ತು ಇದು ಶೋಲ್ಡ್ರು 3 ಇಂಚ್ ಬರುತ್ತೆ. ಮತ್ತು ನೆಕ್ಕು 2 ಇಂಚು, 2 ಇಂಚ್ ಮೇಲೆ 2 ಗೆರೆ ಬರುತ್ತೆ ಅಷ್ಟೇ. ಮತ್ತು ಬಗಲು 6 ಇಂಚ್ ಬರುತ್ತೆ. 6 ಇಂಚಕ್ಕೆ ಒಂದು ಮಾರ್ಕ್ ಹಾಕೋತೀನಿ. ಹಾಗೆ ನೋಡಿ, 6 ಇಂಚಕ್ಕೆ ಒಂದು ಮಾರ್ಕು. ಮತ್ತು ನೆಕ್ಕು 6.5 ಇಂಚ್ ಬರುತ್ತೆ. 6.5 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ. ನೋಡಿ ಈ ಥರ. ಮತ್ತು ಇಲ್ಲಿಂದ 1 ಇಂಚು, 1 ಗೆರೆ ಅಷ್ಟು ನೋಡಿ ಈ ಥರ ರೌಂಡ್ ಶೇಪ್ ಹಾಕೋತೀನಿ. ನೋಡಿ, ಇಲ್ಲಿಂದು 1.5 ಇಂಚು, 1.5 ಇಂಚಿಗೆ ಒಂದು ಮಾರ್ಕು ನೋಡಿ ಹಾಕೋತಾ ಇದ್ದೇನೆ. ನೋಡಿ, ಕಟೋರಿ ಶೇಪ್ ಹಾಕೋತೀನಿ. ಇಲ್ಲಿಂದ 5 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. 5 ಇಂಚ್ ಬರುತ್ತೆ. ಇಲ್ಲಿಂದ 4 ಇಂಚು, 4 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ. ಮತ್ತು ಇಲ್ಲಿಂದ ಎಕ್ಸ್ಟ್ರಾ ನಮಗೆ 2 ಇಂಚ್ ಬರುತ್ತೆ. 2 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ. ನೋಡಿ ಈ ಥರ. ಮತ್ತು ಇದಕ್ಕೆ ಹಾಗೆ ಇಲ್ಲಿಂದ ಹಾಗೆ ಕುಡಿಸ್ಕೋಬೇಕು. ನೋಡಿ ಈ ಥರ. ಮತ್ತು ಇಲ್ಲಿಂದ ನಮಗೆ 2.5 ಇಂಚು, 2.5 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ ಹಾಗೆ. ಮತ್ತು ಇದನ್ನು ಅದರಲ್ಲಿ ಹಾಗೆ ಕುಡಿಸ್ಕೋಬೇಕು. ನೋಡಿ ಕಟೋರಿ ಶೇಪ್ ಹೇಗೆ ಬಂದಿದೆ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬರ್, ಕಮೆಂಟ್ ಮಾಡಿ. ಇದು ಬ್ಯಾಕ್ ಸೈಡು 15 ಇಂಚ್ ಬರುತ್ತೆ. 15 ಇಂಚ್ ಹಾಕ್ಕೊಳ್ತಾ ಇದ್ದೇನೆ. ಲೆಂತು 15 ಇಂಚು. ಮತ್ತು ಇಲ್ಲಿಂದು ನೆಕ್ಕು 5.5 ಇಂಚು, 5.5 ಇಂಚಿಗೆ ಒಂದು ಇದು ಮಾರ್ಕು. 2 ಇಂಚಿಗೆ 2 ಮೇಲೆ 2 ಗೆರೆಗೆ 1 ಇಂಚ್ ಮಾರ್ಕು ನೋಡಿ. ಮತ್ತು ಬಗಲು 6 ಇಂಚು, 6 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ. ನೆಕ್ಕು 6.5 ಇಂಚಿಗೆ 9 ಇಂಚಿಗೆ ಮಾರ್ಕ್ ಹಾಕೋತೀನಿ ಹಾಗೆ. ನೋಡಿ, ಇಲ್ಲಿಂದು ನಮಗೆ ಎಷ್ಟು ರೌಂಡ್ ಶೇಪ್ ಬೇಕು ಅಷ್ಟು ರೌಂಡ್ ಶೇಪ್ ಹಾಕ್ಕೋಬೇಕು. ನೋಡಿ ಈ ಥರ. ನೋಡಿ, ಇಲ್ಲಿಂದ ಇಲ್ಲಿ ಹಾಗೆ ಕುಡಿಸ್ಕೋಬೇಕು. ನೋಡಿ ಈ ಥರ ಕುಡಿಸ್ಕೊಂಡ್ರೆ ನಮಗೆ ತುಂಬಾ ಈಜಿ ಇರುತ್ತೆ. ಹಾಗೆ ಹಾಗೆ ರೌಂಡ್ ಶೇಪ್ ಮಾಡ್ಕೋಬೇಕು. ನೋಡಿ ಈ ಥರ. ಮತ್ತು ಇಲ್ಲಿಂದ 1.5 ಇಂಚ್ ಹಾಕ್ಕೊಂಡು ಇದನ್ನೇ ಹಾಗೆ ರೌಂಡ್ ಶೇಪ್ ಮಾಡ್ಕೋಬೇಕು. ನೋಡಿ, ಇದು ಬ್ಯಾಕು.